ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ. ಇದು ಎಷ್ಟು ದಿನಕ್ಕೊಮ್ಮೆ ಇಲ್ಲ ಎಷ್ಟು ತಿಂಗಳಿಗೊಮ್ಮೆ ಕ್ಲೀನ್ ಮಾಡಬೇಕು ಇದನ್ನ? 6 ತಿಂಗಳಿಗೆ ಒಂದ್ಸಲ ಟೆಕ್ನಿಷಿಯನ್ ಕರೆಸಿ ಇದು ಕ್ಲೀನ್ ಮಾಡಿಸ್ಬೇಕು. ಇದು ಕಾರ್ಬನ್ ಅಂತ ಹೇಳ್ತೇವೆ. ಇದು ನೀರು ಬರ್ತಾ ಇದೆ ಕಾರ್ಬನ್ನಲ್ಲಿ. ನಾವು ಮಾಡಕ್ ಬರಲ್ಲ, ಟೆಕ್ನಿಷಿಯನ್ ಬರಬೇಕು. ಅಂದ್ರೆ ಅದರಲ್ಲಿರುವಂತಹ ಕೆಟ್ಟ ನೀರು ಮಣ್ಣಿನಂಶ ಏನೈತೆ ಅದೆಲ್ಲ ನೀಟಾಗುತ್ತೆ. ಅದೆಲ್ಲ ಹೊಡೆದು ಬಿಟ್ಟು ತೆಗಿತೀವಿ. ಅಕಸ್ಮಾತ್ ಹೊಡೆದ್ರು ಬರಲಿಲ್ಲ ಅಂದರೆ ಚೇಂಜ್ ಮಾಡಲೇಬೇಕು. ಇದರಲ್ಲಿ ಸ್ಲೋ ಇದೆ ನೋಡ್ರಿ ನೀರು, ಅದನ್ನ ಆ ಥರ ಬಡೆ ತೆಗಿಬೇಕಾ? ಈ ಥರ ಹೊಡಿಬೇಕು. ಹೊಡೆದಾಗ ನೀರಿನ ಮಣ್ಣಿನಂಶ ಏನೈತೆ ಹೊರಗಡೆ ಬರ್ತೈತೆ. ಇದ್ರ ಭಾಳ ಸ್ಲೋ ಆಗೈತೆ. ಇಲ್ಲಿ ನೀರು ಟೋಟಲಿ ಬ್ಲಾಕ್ ಆತಂದ್ರೆ ಏನು ನೀರೇ ಬರಲ್ಲ. ಅಂದ್ರೆ ನಾವು ಅವಾಗ ಈ ತರ ಸರ್ವಿಸ್ ಮಾಡ್ತಾ ಇದ್ರೆ ನಮ್ಮ ಫಿಲ್ಟರ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಕ್ಯಾಂಡಲ್ಸ್ ಹೋಗುತ್ತೆ ಕ್ಯಾಂಡಲ್ ಬೇಗ ಹಾಳಾಗ್ಬಿಡ್ತವೆ, ಮಣ್ಣಿನ ಅಂಶ ಇರುತ್ತಲ್ಲ. ಹಾಗಾಗಿ ಆಮೇಲೆ ಇದು ಆರು ಇದ್ರಾಗ ಮಣ್ಣು ಭಾಳ ಇರ್ತೈತಿ. ಇಲ್ಲಿ ತೋರಿಸ್ತಾನೆ ನೋಡ್ರಿ. ಈಗ ಎಷ್ಟು ಬರ್ತಾ ಇದೆಯಲ್ಲ ಮಣ್ಣಿನ ಅಂಶ ಬಂದು ಈ ಥರ ಬಂದು ಕೂತ್ಕೊಂಡಿರ್ತೈತಿ. ಅವಾಗ ನಿಮಗೆ ಪದೇ ಕಂಪ್ಲೇಂಟ್ ಮಾಡ್ತವೆ. 6 ತಿಂಗಳಿಗೆ ಒಂದ್ಸಲ ಮಾಡೋದು ಉತ್ತಮ. ಇಲ್ಲಿ ಸೈಡ್ ಫಿಲ್ಟ್ರ್ ಇಲ್ಲ, ನಿಮ್ಮದು ಸೈಡ್ ಫಿಲ್ಟ್ರ್ ಹಾಕೋಬೇಕಾಗತ್ತೆ. ನೀವು ಸ್ವಲ್ಪ ಕಮ್ಮಿ ಆಯ್ತು ಮಣ್ಣಿನ ಅಂಶ. ಸೈಡ್ ಫಿಲ್ಟರ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಮಣ್ಣಿನ ಅಂಶ ಅವಾಯ್ಡ್ ಆಗತ್ತೆ. ಹೌದಾ? ಅದೊಂದು ಸೈಡ್ ಫಿಲ್ಟರ್ ನೀವೇ ಮಾಡ್ಕೋಬಹುದು, ಬಟ್ ಇದನ್ನೆಲ್ಲ ನಾವೇ ಟೆಕ್ನಿಷಿಯನ್ ಬರಬೇಕು. ಇವಾಗೆಲ್ಲ ನೀರು ಚೆನ್ನಾಗಿ ಕುದಿಸಿ ಕುಡೀರಿ ಅಂತ ಡಾಕ್ಟರ್ ಹೇಳ್ತಾರೆ. ಹಂಗಾಗಿ ಈ ಥರ ಫಿಲ್ಟ್ರ್ಗಳು ಹಾಕೊಳ್ಳೋದು ಒಳ್ಳೆಯದು. ಅವಾಗವಾಗ ಕ್ಲೀನ್ ಮಾಡಿಸ್ತಾ ಇದ್ದರೆ ನಮ್ಮ ಫಿಲ್ಟ್ರು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಹಾಳಾಗುತ್ತೆ. ನೋಡ್ರಿ ಎಷ್ಟು ಮಣ್ಣು ಬರ್ತಾ ಇದ್ದಾವೆ. ನಾವು ಅವಾಗವಾಗ ಮಾಡಿಸ್ತೀವಿ, ಹಂಗಾಗಿ ಅಷ್ಟು ಬರ್ತಾ ಇಲ್ಲ. ಒಬ್ರೊಬ್ರದಂತೂ ನೋಡ್ಬೇಕು ಫುಲ್ಲು ಗಲೀಜು. ಇದು RO ಫಿಲ್ಟ್ರ್. ಈ ಥರ ಕ್ಯಾಂಡ್ಲ್ಸ್ ಎಷ್ಟು ಕ್ಯಾಂಡ್ಲ್ ಬರುತ್ತೆ ಇದು? ಸೆಡಿಮೆಂಟು, ಕಾರ್ಬನ್ನು, RO ಮತ್ತು ಆಲ್ಕಲೈನ್, UV. ಹಾಂ. ಯಾವುದು ಬೆಟರ್ ನಿಮ್ಮ ಪ್ರಕಾರ? ಯಾವ ಫಿಲ್ಟ್ರ್ ಬೆಟರ್ ಆಗುತ್ತೆ ಹಾಕ್ಸಿದ್ರೆ? ಬೋರ್ ನೀರಿಗೆ ಅಂದರೆ ಈ ಥರ, ಸಿಹಿ ನೀರಿಗೆ ಅಂದರೆ ಈ ಥರ ಇರುತ್ತಲ್ಲ. ಒಳ್ಳೆ ನೀರಿಗೆ ಕಂಪ್ಲೇಂಟ್ ಜಾಸ್ತಿ. ಓಹೋ, ಮಣ್ಣಿನ ಅಂಶ ಜಾಸ್ತಿ ಇರುತ್ತಲ್ಲ, ಒಳ್ಳೆ ನೀರಿಗೆ ಕಂಪ್ಲೇಂಟ್ ಬೇಗ ಬರುತ್ತೆ. ಬೋರ್ ನೀರಿಗೆ ಕಂಪ್ಲೇಂಟ್ ಕಮ್ಮಿ. ಅಂದರೆ ಯಾವ್ದು ಸಜೆಷನ್ ಮಾಡ್ತೀರಾ ನಿಮ್ಮ ಪ್ರಕಾರ? ಬೋರ್ ನೀರಿಗೆ ಬೆಟರ್ ಅಂತ ಅಲ್ಲ, ಫಿಲ್ಟ್ರ್ ಯಾವುದು ಬೆಟರ್? ಒಂದೊಂದು ಕಂಪ್ನಿ ಒಂದೊಂದು ಥರ ಇರ್ತವೆ. ಅವ್ರವ್ರ ಚಾಯ್ಸಬಲ್. ಓಕೆ.